ಒಂದೇ ಸೆಕೆಂಡ್ ಪಾಕಿಸ್ತಾನ ಇಲ್ಲದಾಗ್ಬಿಡ್ತದೆ. ನಮ್ಮನ್ನು ಎದುರಿಸೋಕೆ ಅವ್ರಿಗೆ ಶಕ್ತಿ ಇಲ್ಲ, ಅವರಿಂದ ಸಾಧ್ಯವಿಲ್ಲ. ಭಯೋತ್ಪಾದನೆಯನ್ನು ಬೇರು ಸಹಿತ ಕಿತ್ತಾಕ ದುಶ್ಮನ್ ಕಾಂದ್ರೆ ಬಗಲ್ ಮೆಚ್ಚೆ ಅಂದ್ರು. ನಮ್ಮ ದೇಶ ಬಂದು ಯಾರಿಗೂ ಬಗ್ಗೋ ದೇಶ ಇಲ್ಲ ಅದು. ಈ ಡಬಲ್ ಗೇಮ್ ಆಡ್ತಾ ಇದ್ದಾರೆ ಪಾಕಿಸ್ತಾನದವರು. ಯಾವುದೇ ಧರ್ಮ ಇರಲಿ, ಯಾವುದೇ ದೇಶ ಇರಲಿ, ಶಾಂತಿ ಮತ್ತು ನೆಮ್ಮದಿಯ ಜೀವನ ಎಲ್ರದ್ದು ಆಗ್ತದೆ. ನಮ್ಮ ಭಾರತ ದೇಶನ ಅಲ್ಲಾಡಿಸೋ ಶಕ್ತಿ ಯಾವನಿಗೂ ಇಲ್ಲ. ಸೈನಿಕರಿಗೆ ಪರಮಾಧಿಕಾರ ಕೊಟ್ಟಿರೋದು ಒಳ್ಳೆ ಉದ್ದೇಶದಿಂದನೇ ಮಾಡಿದ್ದಾರೆ. ಸೊ ಯಾವುದೇ ಧರ್ಮ ಅಥವಾ ಯಾವುದೇ ಜಾತಿ ಅಥವಾ ಯಾವುದೇ ಪುರಾಣಗಳಲ್ಲಿ ಆದರೂ ಕೂಡ ಹಿಂಸೆಯನ್ನು ಯಾರೂ ಒತ್ತಾಯ ಮಾಡಲ್ಲ. ನಮ್ಮ ದೇಶಕ್ಕೆ, ನಮ್ಮ ಜನರಿಗೆ ತೊಂದರೆ ಆಗುತ್ತೆ ಅಂದರೆ ನಾವು ಅದಕ್ಕೆ ತಕ್ಕ ಉತ್ತರ ಕೊಡಲೇಬೇಕಾಗುತ್ತೆ. ನಾವು ಭಾರತ ಈಗ ವಿಶ್ವಗುರು ಅಂತ ಅನ್ನಿಸ್ಕೊಂಡಿದೆ. ಮೋದಿಯವರು ಸರಿಯಾದ ಹೆಜ್ಜೆ ಮತ್ತು ಸರಿಯಾದ ನಿರ್ಧಾರವನ್ನು ತಗೊಂಡಿದ್ದಾರೆ. ಯಾವುದೇ ರೀತಿ ಗಲಭೆ ಮತ್ತು ಯಾವುದೇ ರೀತಿ ದೇಶಕ್ಕೆ ತೊಂದರೆ ಆದಾಗ ನಮ್ಮ ತಾಯ್ನಾಡನ್ನು ಮತ್ತು ನಮ್ಮ ದೇಶವನ್ನು ಮತ್ತು ನಮ್ಮ ನಾಗರಿಕರನ್ನು ನಾವು ಉಳಿಸ್ಕೊಳ್ಳುವಂಥ ಕೆಲಸ ಆಗಲೇಬೇಕು, ಖಂಡಿತ ಅದು. ಅದರ ಜೊತೆಗೆ ಈ ಭಯೋತ್ಪಾದನೆಯನ್ನು ಬೇರು ಸಹಿತ ಕಿತ್ತಾಕಬೇಕು. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಆಮೇಲೆ ಈಗ ಏನಾಗ್ತಾ ಇದೆ, ಒಂದು ಕಡೆ ಶಾಂತಿ ದೂತರು ಅಥವಾ ಶಾಂತಿ ಪ್ರಿಯರು ಅಂತ ಹೇಳ್ತಾ ಈ ಡಬಲ್ ಗೇಮ್ ಆಡ್ತಾ ಇದ್ದಾರೆ ಪಾಕಿಸ್ತಾನದವರು, ಚೀನಾ ಜೊತೆಗೆ ಸೇರಿಕೊಂಡು. ಚೀನಾದ ಕುಮ್ಮಕ್ನಿಂದನೇ ಆಗ್ತಾ ಇದೆ. ಇದೆಲ್ಲದನ್ನ ಒಂದು ಹತೋಟಿಗೆ ತಂದುಕೊಂಡು ಯಾವುದೇ ಧರ್ಮ ಇರಲಿ, ಯಾವುದೇ ದೇಶ ಇರಲಿ, ಶಾಂತಿ ಮತ್ತು ನೆಮ್ಮದಿಯ ಜೀವನ ಎಲ್ರದ್ದು ಆಗಬೇಕು, ಪ್ರತಿಯೊಬ್ಬರದು. ಇದು ನನ್ನ ಒತ್ತಾಸೆ. ಇನ್ನ ಯುದ್ಧ ಆದ್ರೆ ಪಾಕಿಸ್ತಾನದ ಪರ ನಿಲ್ಲುವಂತಹ ದೇಶಗಳು ಯಾವುದು ಅಂತ ಅನ್ಸತ್ತೆ ನಿಮಗೆ? ಚೀನಾ ಬಿಟ್ಟರೆ ಯಾವುದೂ ಇಲ್ಲ ಅವರಿಗೆ. ಚೀನಾದ ಯಾಕೆ ಸಹಾಯ ಮಾಡ್ತಾರೆ? ಈಗ ಅವರು ಈ ಕಡೆ ನಮ್ಮ ಭಾರತದ ಗಡಿ ಪ್ರದೇಶಕ್ಕೆ ಲಾಸ್ಟ್ ಟೈಮ್ ಎಂಟ್ರಿ ಆದಾಗ ನಮ್ಮ ಸೈನಿಕರು ಯಾವುದೇ ರೀತಿ ಯುದ್ಧ ಮಾಡದೆ ಸರಿಯಾಗಿ ನಿಭಾಯಿಸಿದ್ದಾರೆ. ಯಾವುದೇ ರೀತಿ ಗೊಂದಲಕ್ಕೂ ಆಸ್ಪದ ಕೊಡಲಿಲ್ದಂಗೆ ನಿಭಾಯಿಸಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಚೀನಾದವರು ಭಾರತ ಮುಂದುವರಿಯುತ್ತೆ ಅನ್ನೋದನ್ನು ಅವರು ಭಾರತದ ಯಶಸ್ಸಿನ ಬಗ್ಗೆ ಮತ್ತು ಇದ್ರ ಬಗ್ಗೆ ಅಡ್ಡಗಾಲ ಹಾಕೋಂಥ ಕೆಲಸ ಮಾಡ್ತಾರೆ. ನಾವೇ ಮುಂದಿರಬೇಕು, ನಾವೇ ನಂಬರ್ 1. ಇಲ್ಲಿ ನಂಬರ್ 1 ನಂಬರ್ 2 ಬರಲ್ಲ. ಎಲ್ಲರೂ ಸೇರಿ, ಎಲ್ಲರೂ ಶಾಂತಿ ಮತ್ತು ಸಹಬಾಳ್ವೆಯಿಂದಾಗಿ ಎಲ್ಲರೂ ಚೆನ್ನಾಗಿರ್ಬೇಕು. ಓಕೆ ಸರ್, ನಮ್ಮ ಸೇನೆಯ ಬಗ್ಗೆ ಏನು ಹೇಳ್ತೀರಿ? ಯೋಧರಿಗೆ ಏನು ಹೇಳ್ತೀರಾ ನೀವು? ಖಂಡಿತ ಇಡೀ ದೇಶದ ಜನ ಎಲ್ಲರೂ ಅವ್ರ ಜೊತೆಗಿದ್ದಾರೆ. ತಾವೆಲ್ಲ ನೋಡ್ತಿರ್ಬೋದು, ಪ್ರತಿಯೊಬ್ಬ ನಾಗರಿಕರು ಕೂಡ ದೇಶದ ಸೈನಿಕರ ಜೊತೆಗಿದೆ. ಸೈನಿಕರು ಅಥವಾ ಈ ಆರ್ಮಿ ಏನೇ ನಿಲುವನ್ನು ತಗೊಂಡ್ರು ಕೂಡ ಪ್ರತಿಯೊಬ್ಬ ದೇಶದ ನಾಗರಿಕರು ಪ್ರತಿಯೊಬ್ಬರು ಅವ್ರ ಜೊತೆ ಇರಬೇಕಾಗಿದ್ದು ನಮ್ಮ ಕರ್ತವ್ಯ ಕೂಡ. ಅದು ಅವರಿಗೆ ಮಾರಲ್ ಸಪೋರ್ಟ್ ಆಗಿರ್ಬೇಕು ನಾವೆಲ್ಲ. ಅವರು ಯಾವುದೇ ರೀತಿ ಕ್ರಮಗಳನ್ನು ತಗೊಂಡ್ರು ಕೂಡ ನಾವು ಖಂಡಿತ ಅವ್ರ ಜೊತೆಗಿರ್ತೀವಿ. ಅವ್ರ ಕೈಯಲ್ಲಿ ಇರೋದು ಅಲ್ವಾ? ಒಳ್ಳೇದು ಮಾಡಿದ್ರೆ ಒಳ್ಳೇದೇ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ. ಕರೆಕ್ಟಾ? ನಾವು ಮಾಡೋದು ಒಳ್ಳೇದೇ ಮಾಡ್ಬೇಕು, ಜನಕ್ಕೆ ಒಳ್ಳೇದು ಮಾಡ್ಬೇಕು, ಕೆಟ್ಟದ್ದು ಮಾಡಬಾರ್ದು. ನಮ್ಮ ಇಂಡಿಯನ್ ಆರ್ಮಿಗೆ ಏನ್ ಹೇಳ್ತೀರಾ? ನಮ್ಮ ಸೈನಿಕರಿಗೆ ನಮ್ಮ ಇಂಡಿಯನ್ನೇ ಬೆಸ್ಟು ಅಲ್ವಾ? ಬೇರೆ ಯಾವುದು ಬೇಡ ಅಲ್ವಾ? ಇದು ಫ್ರೀ, ಅದು ಬಸ್ ಅದೆಲ್ಲ ಇದೆಲ್ಲ ಅದೆಲ್ಲ ವೇಸ್ಟ್ ಅಲ್ವಾ? ಜನಕ್ಕೇನೋ ಒಂದು ಹಾಸ್ಪಿಟ್ಲ್ ಅದೆಲ್ಲ ಫ್ರೀ ಮಾಡಿದ್ರೆ ಒಳ್ಳೇದೇ ಆಗುತ್ತೆ. ಏನಕ್ಕೆ ಇದೆಲ್ಲ ಮಾಡೋದು ವೇಸ್ಟ್ ಅಲ್ವಾ? ನಮ್ಮನ್ನು ಎದುರಿಸೋಕೆ ಅವ್ರಿಗೆ ಶಕ್ತಿ ಇಲ್ಲ, ನಮ್ಮನ್ನು ಎದುರಿಸೋಕ್ಕೆ ಅವ್ರಿಗೆ ಶಕ್ತಿ ಇಲ್ಲ, ಅವರಿಂದ ಸಾಧ್ಯವಿಲ್ಲ. ನಮ್ಮಲ್ಲಿ ಬೊಗ್ಗಲೇಬೇಕು ಅವರು. ಯಾಕಂದರೆ ನಮ್ಮ ದೇಶ ಭಾರಿ ಪವಿತ್ರವಾದ ದೇಶ, ಯಾರಿಗೂ ಅನ್ಯಾಯ ಮಾಡೋ ದೇಶ ಅಲ್ಲ ಅದು. ಎಲ್ಲರೂ ಬೇಕು ಅನ್ನೋ ದೇಶ ನಮ್ಮದು. ಎಲ್ಲ ನಮ್ಮವರು ಅನ್ನೋ ದೇಶದಾಗಿ ನಾವು ಬಾಳ್ತಾ ಇದ್ದೀವಿ. ಅವರು ಉಗ್ರಗಾಮಿಗಳು ಬೇಕು ಅಂತ ಮಾಡ್ತಾ ಇರೋದು. ಅವರು ಬೇರೆಯವರೆಲ್ಲ ಅವ್ರು ಹೇಳ್ಕೊಡ್ತಾರೆ, ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂತ. ಹೇಳ್ಕೊಡೋರು ಯಾರು? ಪಾಕಿಸ್ತಾನಕ್ಕೆ ಇದ್ದವ್ರೆ, ನಮ್ಮ ದೇಶದೊಳಗೆ ಇದ್ದಾರೆ, ನಮ್ಮ ದೇಶ ದ್ರೋಹಿಗಳು ಇದ್ದಾರೆ. ಏನು ಅದೇ ಹೇಳ್ತಾರೆ ಒಂದು ಕದೆ, ದುಶ್ಮನ್ ಕಾ ಅಂದರೆ ಬಗಲ್ ಮೆಚ್ಚೆ ಅಂದರು. ದುಶ್ಮನ್ ಕಾ ಅಂದರೆ ಬಗಲ್ ಮೆಚ್ಚೆ ಅಂದರು. ಆ ಥರ ನಮ್ಮ ಜನಗಳೇ ತೋರಿಸ್ಕೊಡ್ತಾ ಇದ್ದಾರೆ ಅವ್ರಿಗೆ. ಆದರೆ ಒಂದು ಕಾಲಕ್ಕೂ ನಾವು ಬಗ್ಗೋಕ್ಕೆ ಸಾಧ್ಯವಿಲ್ಲ. ನಮ್ಮ ಕಾಲಕ್ಕೆ ಬೀಳಲೇಬೇಕು ಅವರು. ನಮ್ಮ ದೇಶ ಬಂದು ಯಾರಿಗೂ ಬಗ್ಗೋ ದೇಶ ಇಲ್ಲ ಅದು. ಉಗ್ರಗಾಮಿಗಳನ್ನ ಕುಚ್ಚಾಕ್ಬಿಡೋಕ್ಕೆ ಶಕ್ತಿ ಇದೆ ನಮ್ಮಲ್ಲಿ. ಪಾಕಿಸ್ತಾನ ಒಂದೇ ಸೆಕೆಂಡ್
ಪಾಕಿಸ್ತಾನ ಇಲ್ಲದ ಆಗ್ಬಿಡ್ತದೆ. ನಮ್ಮ ರಾಜನಾಥ್ ಸಿಂಗ್ ಹೇಳವ್ರೆ, ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ನಿಮ್ಮ ಪಾಕಿಸ್ತಾನ ಇರಲ್ಲ ಅಂತ ಹೇಳೋರಿ ಮುಂಚೆನೆ. ಯಾರಿಗೆ ದ್ರೋಹ ಮಾಡ್ತೀವಿ ನಾವು? ಪಾಕಿಸ್ತಾನ ಏನು ರೀ ಅವನು? ಪಾಕಿಸ್ತಾನ ಯಾವನ್ರಿ ಅವನು? ಅವನಿಂದ ನಮ್ಗೇನು ರೀ ಮುಖ್ಯ? ನಮ್ಮಿಂದ ಅವನು ಬದುಕ್ತಾ ಇದ್ದಾನೆ, ನಮ್ಮಿಂದ ಅವನು ಬದುಕ್ತಾ ಇದ್ದಾನೆ, ನಮ್ಮನ್ನು ತಿಂತಾನೆ, ನಮ್ಮ ನೀರು ಕುಡಿತಾ ಇದ್ದಾನೆ. ಈ ನೀರು ಎಲ್ಲಿಂದ ಹೋಗ್ತದೆ? ನಮ್ಮಿಂದ ನೀರು ಹೋಗ್ತಾ ಇದ್ದರು. ಅವ್ನು ಕೊಂದರೂ ಸಾಧ್ಯವಿಲ್ಲ. ದೇಶನ ಹಾಳೆ ಮಾಡಿಬಿಡ್ತಾರೆ. ಶಕ್ತಿ ಇದೆ, ಅದಾಗೇ ಆಗುತ್ತೆ. ಅವ್ನ ಮರ್ಯಾದೆಯಿಂದ ನಮ್ಮಲ್ಲಿ ಸರಿ ಆಯ್ತಪ್ಪ, ತಪ್ಪಾಯಿತು, ನಮ್ಮವ್ರು ಮಾಡಿದ ತಪ್ಪೇ ಅಂತ ಒಪ್ಕೊಂಡ್ರೆ ಅವನು ಉಳಿತಾನೆ. ಇಲ್ಲ ವಿನಾಶಕಾಲ ವಿಪರೀತ ಬುದ್ಧಿ. ಮಹಾಭಾರತದೊಳಗೆ ಹೇಳೋರು ಕೃಷ್ಣ ಪರಮಾತ್ಮ ದುರ್ಯೋಧನಿಗೆ ಏನು ವಿನಾಶಕಾಲ ವಿಪರೀತ ಬುದ್ಧಿ. ಅವನು ವಿನಾಶಕಾಲ ಬಂದರೆ ವಿಪರೀತ ಬುದ್ಧಿ ಅವನಿಗೆ ಭಾಳ ಜಲ್ದಿ ಅವನು ಎಲ್ಲಿ ಇಲ್ಲದೆ ಹೋಗ್ಬಿಡ್ತಾನೆ. ಅಂಥ ಶಕ್ತಿ ಇದೆ ನಮ್ಮಲ್ಲಿ. ಏನು ನಮ್ಮ ಭಾರತ ದೇಶನ ಅಲ್ಲಾಡಿಸೋ ಶಕ್ತಿ ಯಾವನಿಗೂ ಇಲ್ಲ. ಯಾವನೇ ಆಗಲಿ, ರಷ್ಯಾ ಆಗಲಿ, ಅಮೆರಿಕ ಆಗಲಿ, ಚೈನಾ ಆಗಲಿ, ಇಡೀ ದೇಶದವ್ರಿಗೆ ಗೊತ್ತು ನಮ್ಮಲ್ಲಿ ಏನು ಶಕ್ತಿ ಇದೆ ಅಂತ. ನಮ್ಮಲ್ಲಿ ನಿಯತ್ತಿದೆ, ನಮ್ಮಲ್ಲಿ ಮನುಷ್ಯತ್ವ ಇದೆ, ನಮ್ಮಲ್ಲಿ ದೇವರ ಅಭಿಮಾನ ಇದೆ. ನಮ್ಮಲ್ಲಿ ಆ ದೇವರು ನಮಗೆ ಕೈ ಬಿಡ್ತಾ ಇದ್ದಾರೆ. ದೇವರು ಆದಿಶಕ್ತಿ ಇದ್ದಾಳೆ ನಮಗೆ. ಆದಿಶಕ್ತಿ ಎಲ್ಲರೂ ಕೊಚ್ಚಾಕ್ಬಿಡ್ತಾಳೆ. ಅಂಥ ಶಕ್ತಿ ನಮ್ಮಲ್ಲಿ ಇದೆ. ನಮ್ಮ ಸೈನಿಕರ ಬಗ್ಗೆ ಏನು ಹೇಳ್ತೀರಾ? ಸೈನಿಕರು ಇವಾಗಲೂ ಎದುರ್ತಾ ಇಲ್ಲರಿ. ಸೈನಿಕರು ಏನು ಈಗ ರಿಟೈರ್ಡ್ ಆದ ನೋಡಿ, ಕೈ ಕಾಲಿದೆ ರಿಟೈರ್ಡ್ ಆದ್ನಲ್ಲ, ಅವನು ಈಗ ರಕ್ತ ಕುದೀತಾ ಇದೆ ಅವನಿಗೆ. ರಿಟೈರ್ಡ್ ಆಗಿ ಕೈ ಕಾಲಿದ್ದ ಇದ್ದ ನೋಡಿ ಫಸ್ಟ್ ವಾರದೊಳಗೆ, ಅವರು ಕೂಡ ಈಗ ರಕ್ತ ಕುದೀತಾರೆ. ನಾವು ಹೋಗ್ತೀವಿ ಅಂತಾರೆ ಅವರು, ನಾವು ಹೋರಾಡ್ತೀವಿ, ನಾವು ಫೈಟ್ ಮಾಡ್ತೀವಿ ಅಂತ ಅಷ್ಟು ಧೈರ್ಯ ಇದೆ ನಮ್ಮಲ್ಲಿ. ಸುಮ್ಮನೆ ಇಲ್ಲ ನಮ್ಮ ಭಾರತ ದೇಶ. ಆ ಕಾಲದಲ್ಲೂ ಅಷ್ಟೇ, ಈ ಕಾಲಕ್ಕೂ ಅಷ್ಟೇ, ಇನ್ನು ಮುಂದಿನ ಕಾಲಕ್ಕೂ ಅಷ್ಟೇ. ಇವರು ಮೋಡಿ ಇದ್ದಾರೆ, ಅವರಿದ್ದಾರೆ ಅಂತ ಮಾತಲ್ಲ, ಅದು ನಮ್ಮ ಪವರ್ ಇದೆ. ಆದರೆ ಏನಪ್ಪ ಅಂದರೆ ನಮ್ಮ ಮೋಡಿ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಮೋಡಿ ಸಮಾಧಾನ ಹೋಗ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಹಂಗಿಲ್ಲ. ಪಾಕಿಸ್ತಾನಿಗೆ ಹೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದರು ಪ್ರಧಾನಿಯಾಗ, ಆವಾಗ ಇವರು ವಾರ್ ಮಾಡಿದ್ರು. ವಾರ್ ಮಾಡಿದಾಗ ಏನು ಹೇಳಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ, ಪಾಕಿಸ್ತಾನ್ಗೂ ಕರೆದೋ ಖಬರುಸ್ತಾನ್. ನಾನು ಆವಾಗ ಸುಮಾರು 18-20 ವಯಸ್ಸು, ಇಲ್ಲ 50-30 ವಯಸ್ಸು ಇರ್ಬೋದು ನನಗೆ. ಆವಾಗ ಹೇಳಿದ್ರು ಪಾಕಿಸ್ತಾನ್ಗೂ ಕರೆದೋ ಖಬರುಸ್ತಾನ್ ಅಂತ ಆವಾಗಲೇ ಹೇಳಿದ್ರು ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು. ನಮ್ಮ ದೇಶನ ಅಲ್ಲಾಡಿಸೋಕೆ ಯಾವ ಶಕ್ತಿ ಇಲ್ಲ. ಜೈ ಕರ್ನಾಟಕ, ಜೈ ಭಾರತ್. ನಮ್ಮ ಭಾರತೀಯ ಸೈನಿಗೂ ಕೂಡ ಪರಮಾಧಿಕಾರ ಕೊಟ್ಟಿದ್ದಾರೆ. ಯಾವುದೇ ಕ್ಷಣಲಾದರೂ ಕೂಡ ಯುದ್ಧ ಆಗುವಂಥ ಸಾಧ್ಯತೆ ಇದೆ. ಹೌದೌದು, ಯುದ್ಧ ಆಗೋ ಚಾನ್ಸಸ್ ಇದೆ. ಯಾಕೆಂದರೆ ಆ ಥರ ಈ ಜನಕ್ಕೆ, ಹಿಂದೂ ಜನಕ್ಕೆ ಮನವರಿಕೆ ಇಲ್ಲ. ಏನು ಮಾಡಬೇಕು, ಯಾಕೆ ಮಾಡಬೇಕು ಅಂತ ಗೊತ್ತಿಲ್ಲ ಅವರಿಗೆ. ಆ ಥರ ಯುದ್ಧ ಆಗೋದಕ್ಕೂ ಚಾನ್ಸಸ್ ಇದೆ. ಯಾಕೆಂದರೆ ಈ ಥರ ಜನಕ್ಕೆ ಭಯ ಆಗೋಗಿದೆ. ಏನು ಮಾಡಬೇಕಂತ ಎಲ್ಲ ಅಮಾಯಕ. ಯಾರಿಗೆ ಭಯ ಆಗಿದೆ? ಪಾಕಿಸ್ತಾನದವ್ರಿಗೆ ಯಾರಿಗೆ ಭಯ ಆಗಿದೆ ಅಂತ? ಪಾಕಿಸ್ತಾನ ಅಂದರೆ ನಮ್ಮನ್ನು ಈ ಥರ ಇದು ಫ್ರಾಡ್ ಮಾಡ್ತಾರಲ್ಲ, ಅದಕ್ಕೆ ಅವ್ರಿಗೆ ಭಯ ಆಗಿದೆ. ಅದಕ್ಕೆ ಯುದ್ಧ ಆಗೋದಕ್ಕೂ ಯುದ್ಧ ಎದುರಿಸ್ತಾರಾ ಅಥವಾ ಶರಣ ಆಗ್ತಾರಾ? ಅವರು ಯುದ್ಧ ಮಾಡ್ತಾರೆ, ಶರಣೇನಾಗಲ್ಲ. ಆ ಥರ ನನಗೆ ಅನಿಸ್ತದೆ. ಓಕೆ, ಪಾಕಿಸ್ತಾನಕ್ಕೆ ಯಾವ ದೇಶ ಸಪೋರ್ಟ್ ಮಾಡ್ಬೋದು ಅಂತ ಅನಿಸುತ್ತೆ ನಿಮಗೆ? ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶ, ಆ ಥರ ಬಾಂಗ್ಲಾದೇಶ ಅದರ ಅಕ್ಕಪಕ್ಕ ಒಂದು 50 ಕಿಲೋಮೀಟರ್ ಇರೋದ್ರಲ್ಲಿ ಸಪೋರ್ಟ್ ಮಾಡುತ್ತೆ. ಓಕೆ, ಏನು ಹೇಳ್ತೀರಾ ನಮ್ಮ ಇಂಡಿಯನ್ ಆರ್ಮಿಗೆ, ನಮ್ಮ ಸೈನಿಕರಿಗೆ ಏನು ಹೇಳ್ತೀರಾ ನೀವು? ನಮ್ಮ ಸೈನಿಕರಿಗೆ ಯುದ್ಧ ಮಾಡಲೇಬೇಕು ಅಂತ ಹೇಳ್ತೀವಿ ನಾವು ನಮ್ಮ ಸೈನಿಕರಿಗೆ. ಯಾಕೆಂದರೆ ಈ ಥರ ಬಿಡಬಾರ್ದು. ಗಡಿ ಪಾಲಂದರೆ ಅಲ್ಲಿ ಮಾಡಲೇಬೇಕು. ಸೈನಿಕರು ಯುದ್ಧ ಮಾಡಿದ್ರೆ ಅದಕ್ಕೆ ನ್ಯಾಯ ಸಿಕ್ಕತ್ತೆ ಅಂತ ಹೇಳ್ತೀನಿ. ಯಾರನ್ನ ಗಡಿಪಾರು ಮಾಡಬೇಕು? ಅದೇ ಪಾಕಿಸ್ತಾನ. ಹೌದು, ಭಯೋತ್ಪಾದನೆ ಮಾಡಬೇಕು. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್. ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.